ನೋಡಿ, ಈ ಬೆಣ್ಣೆ ಥರ ಮುದ್ದೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಬೇಕಾಗಿರುವ ಸಾಮಗ್ರಿ: 1 ಬಟ್ಲು ರಾಗಿ ಹಿಟ್ಟು, 2 ಬಟ್ಲು ನೀರು. ಈ ರಾಗಿ ಹಿಟ್ಟನ್ನ ಬಟ್ಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಬಡ್ದು ತಗೊಂಡಿದ್ದೀನಿ ನಾನೀಗ. ಈಗ ಮುದ್ದೆ ಹೇಗೆ ಮಾಡೋದು ನೋಡೋಣ. ಎರಡು ಗ್ಲಾಸ್ ನೀರು. ತುಂಬಾ ಈಸಿ ಮಾಡ್ಕೊಳ್ಳೋದು. ನೋಡಿ, 1 ಸ್ಪೂನು ರಾಗಿ ಹಿಟ್ಟನ್ನ ನಾನು ಈಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರು ಮಳ್ಳಿದ ಮೇಲೆ ಹಿಟ್ಟು ಕದ್ರಬೇಕು ಅಂತ ಏನಿಲ್ಲ. ನಾವು ಹಾಗೇನೆ ತಕ್ಷಣನೇ ನೀರಲ್ಲಿ ಹಿಟ್ಟು ಕದ್ರಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಟವ್ ಹಚ್ಕೋಬಹುದು. ಬೇಗ ಆಗುವಂತ, ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಬೇಗ ಆಗುವಂತ ಮುದ್ದೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನೀರು ಮಳ್ಳಬೇಕು. ನೋಡಿ, ನೀರು ಮಳ್ಳಿದ ಮೇಲೆ ಅದು ಹಿಟ್ಟೆಲ್ಲ ಕಲಸಿ ಮಿಕ್ಸ್ ಮಾಡಿ ಅದಕ್ಕೆಲ್ಲ ಈ ನೀರಿಗೆ ಸೇರಿಸಿ ತುಂಬಾ ಲೇಟ್ ಆಗುತ್ತೆ. ಇದು ತುಂಬಾ ಈಸಿಯಾಗಿ ಮಾಡುವಂತ ಮುದ್ದೆ. ನಾನಿವಾಗ ತೋರಿಸ್ಕೊಡ್ತೀನಿ. ಎಷ್ಟು ಬೇಗ ಆಗುತ್ತೆ, 5 ನಿಮಿಷದಲ್ಲಿ ಮುದ್ದೆ ಆಗುತ್ತೆ. ಆರಾಮಾಗಿ ಮುದ್ದೆ ಮಾಡ್ಕೋಬಹುದು. ನಾವು ಅರ್ಜೆಂಟಲ್ಲಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೋಬಹುದು. ತುಂಬಾ ಒಳ್ಳೇದು ಹೆಲ್ತಿಗೆ. ನೋಡಿ, ಮಳ್ತಾ ಇದೆ. ಚೆನ್ನಾಗಿ ಮಳಬೇಕು. ನಾವು ಹಿಟ್ಟೆಲ್ಲ ಹಾಕಿರ್ತೀವಲ್ಲ, ಅದು ಉಕ್ಕು ಬಂದಂಗೆ ಆಗುತ್ತೆ. ಆ ಟೈಮಲ್ಲಿ ನಾವು ಹಿಟ್ಟು ಹಾಕಬೇಕು. ಸುಮ್ಮನೆ ಹಿಟ್ಟು ಹಾಕ್ಬಿಟ್ರೆ ಅದು ಕಸ್ಕೊ ಪಿಸ್ಕೊ ಅಂದ್ಬಿಡುತ್ತೆ ಮುದ್ದೆ. ನೋಡಿ, ಈಗ ಕರೆಕ್ಟಾಗಿ ಉಕ್ಕು ಬರ್ತೈತೆ. ಈ ಟೈಮಲ್ಲಿ ನಾವು ಹಿಟ್ಟು ಹಾಕೊಳ್ಳೋದು. ನೋಡಿ, ನಾವು ಯಾವ ಬಟ್ಲಾಗ ಹಿಟ್ಟು ತಗೊಂಡಿರ್ತೀವೋ ಅದೇ ಹಿಟ್ಟಲ್ಲಿ ನಾವು 1 ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ. ಈಗ ಉಕ್ಕು ಬರ್ತಾ ಇದೆ. ಈಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವರು ಎಣ್ಣೆ ಹಾಕ್ತಾರೆ. ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಡ. ಬೆಣ್ಣೆ ಥರ ಮುದ್ದೆನ ನಾನು ತೋರಿಸ್ಕೊಡ್ತೀನಿ. ಒಂಚೂರು ಗಂಟಿಲ್ದಾಗೆ ಬೆಣ್ಣೆ ಥರ ಇರಬೇಕು ಮುದ್ದೆ. ಆ ಥರ ನಾನು ತೋರಿಸ್ಕೊಡ್ತೀನಿ. ಕುದಿಬೇಕು, ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನಾವೀಗ. ನೋಡಿ, ತೊಕ ಅಂತ ಕುದೀತಾ ಇದೆ. ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಥರ ಚೆನ್ನಾಗಿ ಒಂದು ಉದ್ದಂದು ಚೌಟ್ ತಗೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ತಿರ್ಸ್ಕೊಂಡ್ಬಿಡ್ಬೇಕು. ಈಗ 1-2 ನಿಮಿಷ ಪ್ಲೇಟ್ ಮುಚ್ಚಬೇಕು. ಈ ಪ್ಲೇಟ್ ಮುಚ್ಚಿದಾಗ ಅದು ನೀರೆಲ್ಲ ಇಳ್ಕೊಳ್ಳುತ್ತೆ. ಆವಿ ಬಂದು ಆ ನೀರು ಇಳ್ಕೊಳ್ಳುತ್ತೆ ಮುದ್ದೆಗೆ. ಆ ಟೈಮಲ್ಲಿ ಮುದ್ದೆ ಚೆನ್ನಾಗಾಗುತ್ತೆ. ಘಮ ಬರಬೇಕು. ನಾವು ಮುದ್ದೆ ಮಾಡಿ ಈಗ ಬೆಂದಿರುತ್ತಲ್ಲ, ಆ ಬೆಂದಿರೋದು ಘಮ ಬರುತ್ತೆ, ಮುದ್ದೆ ಘಮ. ಅಲ್ಲೇವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕು. ತುಂಬ ಈಸಿ ಮಾಡ್ಕೊಳ್ಳೋದು. ಮುದ್ದೆ ತಿನ್ನೋದೂ ಅಷ್ಟೇ ಈಸಿ. ನೋಡಿ, ಈ ಥರ ಈ ನೀರು ಇಳ್ಕೊಳ್ಳುತ್ತೆ. ಅಲ್ಲೇವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಆ ನೀರು ಇಳ್ಕೊಂಡು ಚೆನ್ನಾಗಿ ಇನ್ನೂ ಮುದ್ದೆ ಚೆನ್ನಾಗಿ ಬೇಯುತ್ತೆ. ನೋಡಿ,
ನೋಡಿ ಆಗಿದೆ. ನೋಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮುದ್ದೆನ ನಾನೀಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಚ್ಚಿರುವಂಥ ತಟ್ಟೆಗೆ ನಾನು ಹಾಕ್ಕೊಳ್ತೀನಿ. ಈ ಮುದ್ದೆ ಹಾಕಿದಾಗ ಒಳ್ಳೆ ಕೇಕ್ ಬಂದಂಗೆ ಬರಬೇಕು. ನಾವು ಸುಕ್ಕೊಂಡ ತಕ್ಷಣ ಮುದ್ದೆಗೆ ತಟ್ಟೆಗೆ ನೀಟಾಗಿ ಬರಬೇಕು. ನೋಡಿ ಈ ಥರ ಬಂತು ಅಂದರೆ ಮುದ್ದೆ ಚೆನ್ನಾಗಾಗಿದೆ ಅಂತ ಅರ್ಥ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೋಡಿ ಈ ಬೆಣ್ಣೆ ಥರ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.